ಈ ಶಾಲೆಯಲ್ಲಿ ನಾವು 1982ರಿಂದ ಪ್ರೈಮರಿ ಶಿಕ್ಷಣವನ್ನು ತಗೊಂಡಿದ್ದೀವಿ. ಈ ಶಾಲೆ ಇತ್ತೀಚಿನ ದಿನಗಳಲ್ಲಿ ಆ ಸರ್ಕಾರಿ ಶಾಲೆಯ ಮಕ್ಕಳು ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಅದೊಂದು ದುಃಖಕರ ಸಂಗತಿ. ಅದರಿಂದ ಅದಕ್ಕೆ ಒಂದು ಉತ್ತೇಜನ ನೀಡಬೇಕು. ದಾಖಲಾತಿಗಳು ಈಗಾಗ್ಲೇನೆ ಶಾಲಾ ಶಿಕ್ಷಕರು ಆದಷ್ಟು ಕ್ರಮ ಕೈಗೊಳ್ತಾ ಇದಾರೆ ಅಂತ ವಿಚಾರ ಬರ್ತಿದೆ. ಬಟ್ ನಮ್ಮ ಪೋಷಕರಾದಂತವ್ರು ನಮ್ದು ಜವಾಬ್ದಾರಿಗಳಿರ್ತದೆ. ಯಾಕೆಂದ್ರೆ ಈಗಾಗ್ಲೇನೆ ನಮ್ಮ ಒಬ್ಬ ನ್ಯಾಯಾಧೀಶರೇ ಸರ್ಕಾರಿ ಶಾಲೆಗೆ ತೋರಿಸಿ ಅವರು ಮಾದರಿ ಆಗಿದ್ದಾರೆ. ಮತ್ತೆ ಒಬ್ರು ಜಿಲ್ಲಾ ನ್ಯಾಯಾಧೀಶರು ಕೂಡ ಹೈಸ್ಕೂಲ್ಗೆ ಸರ್ಕಾರಿ ಶಾಲೆಗೆ ಹಾಕಿದ್ದಾರೆ. ಇಂಥವೆಲ್ಲ ಎಲ್ಲರೂ ಕೂಡ ಮಾದರಿ ಆಗಿದ್ರೆ ಅದು ಉತ್ತೇಜನ ಆಗ್ತದೆ, ಮತ್ತೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ದಂಗಾಗ್ತದೆ, ಮತ್ತೆ ಆ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸ್ದಂಗ ಆಗ್ತದೆ. ಆದ್ರಿಂದ ನಾವು ಇವತ್ತು ನನ್ನ ಸ್ನೇಹಿತ ಮತ್ತೆ TM ಧನಂಜಯ ಗೌಡ್ರು ಮತ್ತೆ ನಾವು ಸೇರಿ ಒಂದು ಸಣ್ಣ ಮಟ್ಟದಲ್ಲಿ ಮಕ್ಕಳಿಗೆ ಒಂದು ಸಣ್ಣ ಇಲ್ಲೆಲ್ಲ ಚಿಕ್ಕ ಮಕ್ಕಳು ಆದ್ರೂ ಕೂಡ ಸಣ್ಣ ಪ್ರಮಾಣದ ಒಂದು ಒಳ್ಳೆ ಸೇವೆ ಅಂತ ಒಂದು ಸೈಕಲ್ ನ ಉಚಿತವಾಗಿ ವಿತರಣೆ ಮಾಡಿ ನಾವು ಮಾಡ್ತಿದೀವಿ. ಆ ಮಕ್ಕಳಿಗೆಲ್ಲ ಒಳ್ಳೆ ವ್ಯವಹಾರಿಕವಾಗಿ ಆಗಿದೆ ಶಿಕ್ಷಣ ಕ್ಷೇತ್ರ. ಆದ್ರೂ ಕೂಡ ಇಲ್ಲಿಂದ ನಾವು ಗುಣಮಟ್ಟದ ಶಿಕ್ಷಣವನ್ನ ನಾವು ಕಾಪಾಡ್ಕೊಂಡು ಹೋದ್ರೆ ಸರ್ಕಾರಿ ಶಾಲೆಗೆ ಮಕ್ಕಳುಗಳು ಈಗ ತಮ್ಗೆಲ್ಲಾ ಗೊತ್ತಿರೋ ವಿಚಾರವಾಗಿ ಏನಾಗಿದೆ ಅಂದ್ರೆ, ಈಗ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮೆಜಾರಿಟಿ ಏನು ವಿದ್ಯಾರ್ಥಿಗಳಿದ್ರು ಈಗ ಉನ್ನತ ಸ್ಥಾನಗಳಲ್ಲಿ ಗರಿಷ್ಠ ಮಟ್ಟದಲ್ಲಿ ಅವರೇ ಇರೋದು. ಈಗ ನ್ಯಾಯಾಂಗ ಇಲಾಖೆ ಬಂದ್ರೆ ನ್ಯಾಯಾಧೀಶರು ಇರ್ಬೋದು, ಸರ್ಕಾರಿ ವಕೀಲರು ಇರ್ಬೋದು, ಸರ್ಕಾರಿ ಅಭಿಯೋಜಕರು ಇರ್ಬೋದು. ಅದೇ ರೀತಿ ಇನ್ನು ಕಾರ್ಯಾಂಗ ವಿಚಾರ ಬಂದ್ರೆ IAS ಆಫೀಸರ್ ಇರ್ಬೋದು, IPS ಆಫೀಸರ್, ARS ಆಫೀಸರ್ ಇರ್ಬೋದು. ಇವರೆಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಬಂದಿರೋ ಮೆಜಾರಿಟಿ ವಿದ್ಯಾರ್ಥಿಗಳು, ಮೆಜಾರಿಟಿ ಏನು ಅಧಿಕಾರಿಗಳಿದ್ದಾರೆ ಅವರೆಲ್ಲ ಸರ್ಕಾರಿ ಶಾಲೆಯಿಂದಾನೇ ಬಂದಿದ್ದಾರೆ. ಮತ್ತೆ ನಮ್ಮ ಶಾಸಕಾಂಗ ವಿಚಾರಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಅಂತ ಒಂದು ಶಾಸನವನ್ನು ರಚನೆ ಮಾಡ್ತಕ್ಕಂತ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ. ಆದ್ರಿಂದ ಸರ್ಕಾರಿ ಶಾಲೆಯನ್ನು ನಾವು ಕಳಪೆ ಮಟ್ಟದಲ್ಲಿ ಕಾಣದಲೆ ಅದನ್ನು ಉತ್ತಮವಾಗಿ ನಾವು ಅದಕ್ಕೆ ಗುಣಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿಸಿಕೊಂಡು ಅದಕ್ಕೆ ಸೇರ್ಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ಬೇಕು. ಮಾತ್ರ ಮಹತ್ವ ಅಂತಕ್ಕಂಥದ್ದು ನಾನು ವ್ಯಕ್ತಪಡಿಸ್ತೀನಿ.